ಕ್ರೈಮ್ ಥ್ರಿಲ್ಲರ್‌ಗಳಂದ್ರೆ ನಂಗೆ ತುಂಬ ಇಷ್ಟ. ಅದರಲ್ಲೂ ಗ್ರೌಂಡೆಡ್ ಆಗಿ ರಿಯಾಲಿಟಿಗೆ ಹತ್ರ ಇರುವಂಥವು ಅಂದರೆ ಇನ್ನೂ ಇಷ್ಟ. ಅಂಥದ್ದೇ ಒಂದು ಸೀರೀಸ್ ಇದು. ಪಾತಾಳ್ ಲೋಕ್ ಸೀಸನ್ 2. ಇದು ಜೈದೀಪ್ ಅಹ್ಲಾವತ್ ಮತ್ತು ಇಶ್ವಾಕ್ ಸಿಂಗ್ ಮೇನ್ ಲೀಡ್‌ನಲ್ಲಿ ಕಾಣಿಸ್ಕೊಂಡಿರುವಂಥ ಹೊಸ ವೆಬ್ ಸೀರೀಸ್ ಮತ್ತು ಪಾತಾಳ್ ಲೋಕ್ ಸೀಸನ್ 1ನ ಕಂಟಿನ್ಯೂಯೇಷನ್. ಕಥೆ ಕೂಡ ಹಾಗೆ ಶುರುವಾಗುತ್ತೆ. ಲಾಸ್ಟ್ ಸೀಸನ್ನಲ್ಲಿ ಪಾತಾಳ್ ಲೋಕದಿಂದ ಆಚೆ ಬರೋ ಪ್ರೋಸೆಸ್ನಲ್ಲಿ ರಿಯಾಲಿಟಿ ಚೆಕ್ ಅರ್ಥ ಮಾಡಿಕೊಂಡು ಹತಿರಾಮ್ ಚೌಧರಿ ಇನ್ನು ಜಾಮ್ನಾಪುರ್ ಪೊಲೀಸ್ ಸ್ಟೇಷನ್ನಲ್ಲಿ SI ಆಗಿ ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ಇವರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದಂಥ ಅನ್ಸಾರಿ ಈಗ ACP ಆಗಿ ಕೆಲಸ ಮಾಡ್ತಿದ್ದಾರೆ. ಆಗ ಅವರ ಜ್ಯೂರಿಸ್ಟ್ರಿಕ್ಷನ್ನಲ್ಲಿ ನಾಗಾಲ್ಯಾಂಡ್ನ ಒಬ್ಬ ಪ್ರಸಿದ್ಧ ವ್ಯಕ್ತಿ ಜಾನಥನ್ ಥಾಮ್ ಅನ್ನೋನ್ನ ಕೊಲೆ ಆಗುತ್ತೆ. ಹಾಗೂ ಜಾಮ್ನಾಪುರ್ ಪೊಲೀಸ್ ಸ್ಟೇಷನ್ನಲ್ಲಿ ರಘು ಪಾಸ್ವಾನ್ ಅನ್ನೋನು ಕಾಣೆಯಾಗಿದ್ದೇನೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ಎರಡೂ ಕೇಸ್ಗಳನ್ನು ಹ್ಯಾಂಡಲ್ ಮಾಡ್ತಿರೋ ಇಬ್ಬರು ಮತ್ತೆ ಒಂದಾಗ್ತಾರೆ. ನಂತರ ಕತೆ ಎಲ್ಲೆಲ್ಲಿಗೆಲ್ಲ ಕರ್ಕೊಂಡು ಹೋಗುತ್ತೆ, ಇಲ್ಲಿ ನಾಗಾಲ್ಯಾಂಡ್ ಹೇಗೆ ಕನೆಕ್ಟ್ ಆಗಿದೆ ಅನ್ನೋದೆಲ್ಲ ಗೊತ್ತಾಗೋಕೆ ಸೀರೀಸ್ನ ನೋಡಿ ಅಂತ ಹೇಳ್ತೀನಿ. ನನಗೆ ಪಾತಾಳ್ ಲೋಕ್ ಇಷ್ಟ ಆಗೋದಕ್ಕೆ ಕಾರಣ ಇದರ ಪ್ಲಾಟ್. ತುಂಬ ದೊಡ್ಡ ಕಥೆಯನ್ನು ತಗೊಂಡು ಅದಕ್ಕೆ ಒಳ್ಳೆಯ ಸ್ಟ್ರಕ್ಚರ್ ಕೊಟ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಸಮ್ಟೈಮ್ಸ್ ಏನು ನಡೀತಿದೆ ಅನ್ನೋ ಹಾಗೆ ಕನ್ಫ್ಯೂಸ್ ಕೂಡ ಮಾಡ್ತಾರೆ. ಆ್ಯಂಡ್ ಸರಿಯಾಗಿ ಎಲ್ಲದಕ್ಕೂ ಅಟೆನ್ಷನ್ ಕೊಟ್ಟರೆ ಉತ್ತರಗಳು ಕೂಡ ತುಂಬ ಎಫೆಕ್ಟಿವ್ ಅನ್ನಿಸ್ತಾ ಹೋಗ್ತವೆ. ತುಂಬ ಟ್ವಿಸ್ಟ್ಗಳನ್ನ ಇಟ್ಟಿರ್ತಾರೆ ಆ್ಯಂಡ್ ಆ ಟ್ವಿಸ್ಟ್ಗಳಿಗೆಲ್ಲ ಸರಿಯಾದ ಕ್ಲೋಷರ್ನ ಕೂಡ ಕೊಟ್ಟಿರ್ತಾರೆ. ಅಂದರೆ ಒಂದು ಕ್ರೈಮ್ ಥ್ರಿಲ್ಲರ್ನಲ್ಲಿ ಈಸಿಯಾಗಿ ಎಲ್ಲ ಗೊತ್ತಾದರೆ ಅಷ್ಟು ಮಜಾ ಅನಿಸೋದಿಲ್ಲ. ಬಟ್ ಈ ಸೀರೀಸ್ನಲ್ಲಿ ಕೊನೆಯ ಎಪಿಸೋಡ್ನ ಕೊನೆಯ ಸೀನ್ವರೆಗೂ ಯಾವುದಾದ್ರೂ ಒಂದು ಪ್ರಶ್ನೆ ಬಾಕಿ ಉಳ್ಕೊಂಡೇ ಇರುತ್ತೆ. ಸೊ ಅಷ್ಟು ಎಲಿಮೆಂಟ್ಸ್ನ ಇಟ್ಟಿದ್ದಾರೆ ಅಂತಲೇ ಹೇಳಬಹುದು. ಇನ್ನು ಸೀರೀಸ್ನ ಸ್ಕ್ರೀನ್ ಪ್ಲೇ ಆನ್ ಪಾಯಿಂಟ್ ಇತ್ತು. ಸೀಸನ್ 1ಗಿಂತ ಬೆಟರ್ ಇತ್ತು. ಇಷ್ಟೊಂದು ಎಲಿಮೆಂಟ್ಸ್ನ ಹ್ಯಾಂಡಲ್ ಮಾಡುವಾಗ ಸ್ಕ್ರೀನ್ ಪ್ಲೇ ತುಂಬಾ ಕ್ರಿಸ್ಪ್ ಆ್ಯಂಡ್ ಎಂಗೇಜಿಂಗ್ ಆಗಿ ಇರಬೇಕು. ಆ್ಯಂಡ್ ಇಲ್ಲಿ ಆ ಕೆಲಸ ತುಂಬಾ ಚೆನ್ನಾಗಾಗಿದೆ ಅಂತ ಹೇಳಬಹುದು. ಇನ್ನು ಎಮೋಷ್ನಲ್ ಸೈಡ್ ಆಫ್ ಸೀರೀಸ್ಗೆ ಬಂದರೆ ಸೀಸನ್ 1ಗಿಂತ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಎಮೋಷನಲ್ ಸೀಕ್ವೆನ್ಸ್ ಇದ್ದಾವೆ. ಬಟ್ ಇದ್ದಿದ್ರಲ್ಲಿ ಹತಿರಾಮ್ ಮತ್ತು ಅನ್ಸಾರಿಯಾ ಮತ್ತು ಆ ಮಗುವಿನ ಜೊತೆ ಆ ತಾಯಿಯ ಸಂಬಂಧ ಇವೆಲ್ಲ ತುಂಬಾ ಚೆನ್ನಾಗಿ ಕನೆಕ್ಟ್ ಆದವು ಅಂತಲೇ ಹೇಳಬಹುದು. ಇನ್ನೂ ಸಿನಿಮ್ಯಾಟೋಗ್ರಫಿ ಅಥೆಂಟಿಕ್ ಆಗಿ ಇತ್ತು. ನಾಗಾಲ್ಯಾಂಡ್ನ ನೇಚರ್ನ ಕ್ಯಾಪ್ಚರ್ ಮಾಡೋದ್ರಲ್ಲಿ ಸಿನಿಮ್ಯಾಟೋಗ್ರಫರ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಡೈಲಾಗ್ಸ್ಗಳು ಕೂಡ, ಎಸ್ಪೆಷಲಿ ಇದ್ದಂಥ ಒನ್ಲೈನರ್ಸ್. ನಾನು ಪಾತಾಳ್ ಲೋಕದ ಪರ್ಮನೆಂಟ್ ನಿವಾಸಿ, ಅವನಿಗೆ ಅರ್ಹತೆ ಇದ್ದಿದ್ದೇ ಇಷ್ಟು, ಈ ರೀತಿಯ ತುಂಬಾ ಹಲವು ಡೈಲಾಗ್ಗಳು ಸೀರೀಸ್ಗೆ ಪಾಸಿಟಿವ್ ಆಗಿದ್ದಾವೆ ಅಂತಲೇ ಹೇಳ್ಬೋದು. ಇನ್ನು ಡೈರೆಕ್ಷನ್ ವಿಚಾರಕ್ಕೆ ಬರೋದಾದರೆ ಇರೋ ಕಥೆಯನ್ನು ಎಂಗೇಜಿಂಗ್ ಆಗಿ ಇಟ್ಟು ಒಂದು ಒಳ್ಳೆಯ ಥ್ರಿಲ್ಲರ್ನ ಪ್ರೆಸೆಂಟ್ ಮಾಡೋದ್ರಲ್ಲಿ ಡೈರೆಕ್ಟರ್ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದರೆ ಜೈದೀಪ್ ಅಹ್ಲಾವತ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿತ್ತು. ಆ ಡೈಲಾಗ್ ಡೆಲಿವರಿ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ವಾಕಿಂಗ್ ಸ್ಟೈಲ್ ಎಲ್ಲದರಲ್ಲೂ ಇವರೇ ಹತಿರಾಮ್ ಚೌಧರಿ ಅನ್ನೋ ಹಾಗೆ ನಂಬೋ ಥರವಾಗಿತ್ತು. ಇನ್ನು ಇಶ್ವಕ್ಸ್ರ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿತ್ತು. ಅವರಿದ್ದಾಗಲೆಲ್ಲ ಪಾಸಿಟಿವ್ ವೈಬ್ಸ್ ಇತ್ತು. ಇನ್ನು ಬಾಕಿ ಉಳಿದ ಎಲ್ಲರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಇನ್ನು ಸೀರೀಸ್ನ ನೆಗೆಟಿವ್ಸ್ ಕಡೆ ಬರೋದಾದರೆ ಸೀರೀಸ್ನಲ್ಲಿ ಜಾಸ್ತಿ ಎಲಿಮೆಂಟ್ಸ್ ಇದ್ದಾವೆ. ಸೊ ಅಟೆನ್ಷನ್ ಕೊಡದೇ ಇದ್ದರೆ ತುಂಬ ಸೀನ್ಸ್ಗಳು ಅರ್ಥ ಆಗೋದಿಲ್ಲ. ಆ್ಯಂಡ್ ಎಪಿಸೋಡ್ ಎಂಡ್ನಲ್ಲಿ ಒಳ್ಳೆಯ ಕ್ಲಿಫ್ ಹ್ಯಾಂಗರ್ಸ್ ಇದ್ದಾವೆ. ಆದರೆ ಎಪಿಸೋಡ್ಸ್ ಒಳಗಡೆ ತುಂಬಾ ಇನ್ವೆಸ್ಟಿಗೇಟಿವ್ ಸಿಚುವೇಶನ್ಸ್ ಇರೋದ್ರಿಂದ ಅವು ನಿಮಗೆ ಕನೆಕ್ಟ್ ಆದರೆ ಸೀರೀಸ್ ಇಷ್ಟ ಆಗುತ್ತೆ. ಆ್ಯಂಡ್ ಇಡೀ ಸೀರೀಸ್ ಹತಿರಾಮ್ ಚೌಧರಿ ಮೇಲೆ ಇರೋದ್ರಿಂದ ಈ ಕ್ಯಾರೆಕ್ಟರ್ ನಿಮಗೆ ಇಷ್ಟ ಆಗೋದು ಅವಶ್ಯಕ. ಹೀರೋ ಆಗಿದ ತಕ್ಷಣ ಮಾಸ್ ಡೈಲಾಗ್ಸ್ ಇರಬೇಕು, ಎಲ್ಲರನ್ನ ಹೊಡಿಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಈ ಕ್ಯಾರೆಕ್ಟರ್ ನಿಮಗೆ ತುಂಬಾ ಡಿಫ್ರೆಂಟ್ ಅಂತ ಅನ್ನಿಸ್ಬಹುದು. ಸೊ ಫೈನಲಿ ಹೇಳೋದಾದರೆ ಸೀರೀಸ್ ತುಂಬಾ ಚೆನ್ನಾಗಿದೆ, ಎಂಗೇಜಿಂಗ್ ಆಗಿದೆ ಮತ್ತು ಒಂದು ಒಳ್ಳೆಯ ಸೀಕ್ವೆಲ್ ಆಗಿ ಕೂಡ ಮೂಡ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ನನ್ನ ರಿವ್ಯೂ ನೋಡಿದ ಮೇಲೆ ನಿಮಗೆ ಪಾತಾಳ್ ಲೋಕ್ನ ನೋಡಬೇಕು ಅಂತ ಅನಿಸಿದ್ರೆ ನೀವು ಇದನ್ನು ಅಮೆಝಾನ್ ಪ್ರೈಮ್ನಲ್ಲಿ ನೋಡಬಹುದು. ಆ್ಯಂಡ್ ಇದು ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಅವೈಲಬಲ್ ಕೂಡ ಇದೆ ಮತ್ತು ಡಬ್ಬಿಂಗ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಕನ್ನಡದಲ್ಲೇ ನೋಡಿ ಅಂತ ಹೇಳ್ತೀನಿ. ಹಾಗೆ ಒಂದು ಮಾತು, ಜೀವನದಲ್ಲಿ ಯಾರು ಮತ್ತು ಯಾವುದೂ ಶಾಶ್ವತ ಅಲ್ಲ. ಈ ಸತ್ಯನ ಅರ್ಥ ಮಾಡಿಕೊಂಡು ಖುಷಿಯಾಗಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.